ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ ಲಾಯರ್ ಜಗದೀಶ್ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ನಿಮ್ಗೆಲ್ಲ ಗೊತ್ತಾಯಿದೆ ಲಾಯರ್ ಜಗದೀಶ್ ಅವರು ಎಷ್ಟು ಬಹಳ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ. ಸೊ ಎಲ್ಲರ ಕೈಲೂ ಕೂಡ ಬಹಳ ಒಂದು ಒಳ್ಳೆಯ ಮಾನವೀಯತೆಯಿಂದ ಮಾತಾಡ್ತಾ ಇದ್ದಂತಹ ಒಬ್ಬ ಲಾಯರ್ ಜಗದೀಶ್ ಅವರು ಗರಂ ಆಗಿದ್ದು ಯಾಕೆ ಎಂಬುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ವೀಕ್ಷಕರೇ. ಸೊ ಎಲ್ಲರ ಕೈಲೂ ಕೂಡ ಖುಷಿಯಾಗಿ ಎಲ್ಲರ ಜೊತೆನೂ ಬಂದಂತ ಸಂದರ್ಭದಲ್ಲಿ ಎಲ್ಲರನ್ನು ಇನ್ವೈಟ್ ಮಾಡಿಕೊಂಡಂತ ಒಬ್ಬ ಲಾಯರ್ ಜಗದೀಶ್ ಅವರು ಮೊದಲ ದಿನವೇ ಕೂಗಾಡಿದ್ದಾರೆ ವೀಕ್ಷಕರೇ. ಹೌದು, ಇದೀಗ ಲಾಯರ್ ಜಗದೀಶ್ ಅವರು ಇದೀಗ ಮನೆ ಬಿಟ್ಟು ಹೋಗುವ ಸಾಧ್ಯತೆ ಕೂಡ ಇದೆ ಅನ್ನೋದು ಇದೀಗ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ವೀಕ್ಷಕರೇ. ಯಾಕಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನು ಎಲ್ಲರೂ ಕೂತ್ಕೊಂಡು ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ನರಕ ಮತ್ತು ಸ್ವರ್ಗ ಅದು ಎರಡು ಮನೆಯಲ್ಲೂ ಕೂಡ ಕ್ಲೋಸ್ ಆಗಿದ್ರು. ಸೊ ಲಾಯರ್ ಜಗದೀಶ್ ಅವರ ವರ್ತನೆ ಸರಿಯಾಗಿಲ್ಲ ಅನ್ನೋದನ್ನ ಇದೀಗ ನಾವು ಕಾಣಬಹುದು ವೀಕ್ಷಕರೇ. ಅಲ್ಲಿ ಬಹಳ ದರ್ಪವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇದಕ್ಕೆ ಕಾರಣ ಆದ್ರೂ ಏನು, ಯಾರಾದ್ರೂ ಹೇಳ್ಕೊಡ್ತಿದ್ದಾರಾ ಅನ್ನುವ ಒಂದು ಪ್ರಶ್ನೆ ಕೂಡ ಅನುಮಾನ ಆಗಿದೆ. ಸೊ ಇದೇ ರೀತಿ ಧನರಾಜ್ ಅವರ ವಿಚಾರಕ್ಕೆ ಧನು ಅವರ ಕ್ಯಾಪ್ಟನ್ಸಿಯಲ್ಲಿ ಅವರ ಒಂದು ಇದರಲ್ಲಿ ಒಂದು ಏನು ಅವಾಚ್ಯ ಶಬ್ದಗಳು ಅಂತಾನೆ ಅನ್ಬೋದು. ಸೊ ಯಾವುದೇ ಒಂದು ಪದ ಇಲ್ಲ. ಸೊ ನನಗೆ ಈ ರೀತಿಯಾಗಿ ಮಾತನಾಡಿದ್ದಾರೆ, ನನ್ನ ಗೌರವವನ್ನು ಧಕ್ಕೆ ತಂದಿದ್ದಾರೆ, ನನಗೆ ಆಚೆ ಕಡೆ ಗೌರವ ಇದೆ, ಇಲ್ಲಿ ನನಗೆ ಗೌರವ ಕೊಡ್ತಿಲ್ಲ, ಹಾಗೆ ಹೀಗೆ ಎಲ್ಲ ಮಾತನಾಡಿದ್ರು. ಸೊ ಇದು ಎಲ್ಲ ಒಂದ್ ಕಡೆ ಕಿತ್ತಾಟವನ್ನ ಕೂಡ ನಡೆಸಿದ್ರು. ಅದಾದ ಮೇಲೆ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಅವರ ಕೈಲೂ ಕೂಡ ಜಗಳವನ್ನ ಆಡಿದ್ರು ಲಾಯರ್ ಜಗದೀಶ್ ಅವರು. ಕಾರಣ ಗೊತ್ತಿಲ್ಲ ವೀಕ್ಷಕರೇ. ಅದಾದ ಬಳಿಕ ಬಿಗ್ ಬಾಸ್ ನೇ ಉಡಿಸ್ ಮಾಡ್ತೀನಿ, ನಾನು ಎಕ್ಸ್ಪೋಸ್ ಮಾಡ್ತೀನಿ, ನನ್ನನ್ನ ಬಿಗ್ ಬಾಸ್ ಇಂದ ಕಳಿಸಿದ್ರೆ ಬಿಗ್ ಬಾಸ್ ನಾನಿಲ್ಲದೆ ನಡೆಯಕ್ಕಾಗುತ್ತಾ ಅನ್ನುವ ಪದಗಳನ್ನೆಲ್ಲ ಬಳಸಿದ್ದಾರೆ. ಬಿಗ್ ಬಾಸ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಮೊದಲ ಸ್ಪರ್ಧಿ ಬಿಗ್ ಬಾಸ್ಗೆ ವಾರ್ನಿಂಗ್ ಕೊಟ್ಟಿರೋದು ಅಂದ್ರೆ ಅದು ಲಾಯರ್ ಜಗದೀಶ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕಾರಣಕ್ಕೆ ಲಾಯರ್ ಜಗದೀಶ್ ಅವರು ಸಿಂಹದಂತೆ ವರ್ತಿಸಿ ಕೊನೆಗೆ ಇದೀಗ ಮೌನವಾಗ್ಬಿಟ್ಟು ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.